ನಾವು ಅನೇಕ ವಿಷಯಗಳಲ್ಲಿ ಇಗ್ನೋರೆಂಟ್ ಆಗಿರ್ಬೋದು, ಅರಿಯದೇ ಇರಬಾರ್ದು. ಅದಕ್ಕೋಸ್ಕರವೇ ಕೆಲವು ಸಂಗತಿಗಳು ನಾವು ನೋಡ್ತಿದ್ದೇವೆ. ಇವತ್ತು ನಾವು ನೋಡುವಾಗ ಸೈತಾನ್ ಇವತ್ತು ಹೇಗೆ ಕೆಲಸ ಮಾಡ್ತಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ದೇವೆ. ನಮ್ಮೆಲ್ಲರಿಗೂ ಏನಾಗಿದೆ ಅಂದರೆ, ಸುವಾರ್ತೆಗಳಲ್ಲಿ ಕರ್ತನಂತೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯನಾಗಿ ದೇಹದಲ್ಲಿ ವಾಸಿಸುವಾಗ ಇರುವಂಥ ಸಂಗತಿಗಳೇ ಇವತ್ತು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಉಂಟು. ಅನೇಕರು ಅದನ್ನೇ ಅಪೇಕ್ಷಿಸ್ತೇವೆ. ಅದಾಗಿ ಅದರಲ್ಲಿ ಮುಖ್ಯವಾಗಿ ನೋಡ್ತೇವೆ ಸ್ವಸ್ಥತೆ, ಇವೆಲ್ಲ ಅದ್ಭುತ ಕಾರ್ಯ, ಮಹತ್ ಕಾರ್ಯವೆಲ್ಲ ನೋಡ್ತೇವೆ. ಆದರೆ ಸೈತಾನ ವಿಷಯಕ್ಕೆ ಬರುವಾಗ ದೆವ್ವಗಳು ಹಿಡಿಯುವಂಥದ್ದು, ದೆವ್ವಗಳು ಬಿಡಿಸುವಂಥದ್ದು ಮುಖ್ಯ ಆಚರಣೆ ಒಂದು ಆಗೋಗಿದೆ. ಅದರಲ್ಲಿ ಕ್ರಿಸ್ತ ವಿಶ್ವಾಸಿಗಳಂತ ಹೇಳುವಂಥ ಒಂದು ಗುಂಪಿನವರಿಗೆ ಅದೇ ಮುಖ್ಯವಾಗುತ್ತೆ. ದೆವ್ವ ಹಿಡಿಯುತ್ತೆ, ದೆವ್ವ ನಿಜವಾಗ್ಲೂ ಇವತ್ತು ಆ ರೀತಿಯಾಗಿ ನಡೀತಾ ಇದ್ದಾನೆ. ಸುವಾರ್ತೆಗಳಿಗಿಂತ ಮುಂಚೆ ಕೂಡ ಎಲ್ಲಿಯೂ ಆ ವಿಷಯಗಳಿರಲಿಲ್ಲ. ಸುವಾರ್ತೆಗಳ ನಂತರ ಅಪೊಸ್ತಲರ ಕೃತ್ಯಗಳಲ್ಲಿ ಮಧ್ಯಭಾಗದಿಂದ ಮುಂದಕ್ಕೆ ಬರುವಾಗ ಅಲ್ಲಿಂದ ಮತ್ತೆ ಕೊನೆಯವರು ಪ್ರಕಟಣೆ ಪುಸ್ತಕದವರೆಗೂ ಮತ್ತೆ ಆ ವಿಷಯ ಇಲ್ಲ. ಪ್ರಕಟಣೆ ಪುಸ್ತಕದಲ್ಲಿ ಸಂಕಟ ಕಾಲದಲ್ಲಿ ಮತ್ತೆ ಸಂಗತಿ ಆಗ್ಬೋದು. ಹಾಗಾಗಿ ದೆವ್ವ ಹಿಡಿಯುವಂಥದ್ದು ಯಾವಾಗಲೂ ಇರಲಿಲ್ಲ. ಅಂದರೆ ಸೈತಾನನು ಹೇಗೆ ನಾವು ವಾಕ್ಯಗಳನ್ನು ಡಿಸ್ಪೆನ್ಸೇಷನಲ್ ಆಗಿ ನಾವು ಅಭ್ಯಾಸ ಮಾಡ್ತೇವೆ ಅಂತ ಹೇಳ್ತೇವಲ್ಲ, ಹಾಗೆ ಸೈತಾನನು ಕೂಡ ಒಂದೊಂದು ಡಿಸ್ಪೆನ್ಸೇಷನ್ಸ್ಗೆ ಅನುಗುಣವಾಗಿ ಆತನ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿದ. ಆದಿಕಾಂಡ 6ನೇ ನೋಡುವಾಗ ಅಲ್ಲ ನೋಡಿದೆ, ಮನುಷ್ಯರ ಪುತ್ರಿಯರನ್ನು ಕಂಡು ದೇವಪುತ್ರರು ಅವರೊಂದಿಗೆ ಮದುವೆಯಾಗಿ ದೈತ್ಯರು ಹುಟ್ಟುವಂತೆ ಮಾಡ್ದ. ಒಂದು ಕಾಲಕ್ಕೆ ಅವನ ಕುತಂತ್ರ ಅದಾಗಿತ್ತು. ಅದಾದ್ಮೇಲೆ ಕೂಡ ಆದಿಕಾಂಡ 6ನೇ ಹೇಳ್ತಾನೆ, ನಂತರವೂ ಕೂಡ ಮಹಾಶರೀರಗಳಿದ್ರು, ಜಾಯಿಂಟ್ಸ್ ಇದ್ರು ಅಂತ ಹೇಳ್ತಾರೆ. ಅಂಥ ಶರೀರಗಳು ಯಾವಾಗಿದ್ರು ಅದನ್ನೇ ನೋಡ್ತೇವೆ. ನಮ್ಗೆ ಗೊತ್ತಿರೋ ಪ್ರಕಾರ ಗೊಲಿಯಾತನು ಆಗಿದ್ದ. ಆದರೂ ಆದಿಕಾಂಡ 6ನೇ ಏನಾತನು ಯಥೇಚ್ಛವಾಗಿ ದೇವಪುತ್ರರೆಲ್ಲರೂ ಬಿದ್ದು ಹೋಗಿರುವಂಥ ಬಿದ್ದು ಹೋದಂಥ ದೂತರೆಲ್ಲರೂ ಯಾವ ಕೆಲಸವನ್ನು ಮಾಡಿದ್ರು ಅದು ಯಥೇಚ್ಛವಾಗಿ ಮುಂದೆ ಮಾಡಲಿಲ್ಲ. ಸೈತಾನನ ತಂತ್ರ ಒಂದೊಂದು ಕಾಲಕ್ಕೆ ಒಂದೊಂದು ರೀತಿ ಇದೆ. ಇವತ್ತು ನಾವು ಜಾಯಿಂಟ್ಗಳು ಹುಡ್ಕೊಂಡು ಹೋಗಿ ಸೈತಾನ್ ಎಲ್ಲೆಲ್ಲಿ ಮಕ್ಕಳು ಹುಟ್ಟಿಸಿದಾರೆ ನೋಡೋಣ ಅಂತ ಹುಡ್ಕೊಂಡು ಹೋದ್ರೆ ಇವತ್ತಿನ ಕಾಲಕ್ಕೆ ಸೈತಾನ ಕೆಲಸ ಮಾಡ್ತಾರೆ. ಆದರೆ ಯಾವಾಗ ದೇವರು ಅಬ್ರಾಹ್ಮನಿಗೆ ಹೇಳಿದ ಏನಂದ್ರೆ, ನಾನು ತೋರಿಸುವಂಥ ದೇಶಕ್ಕೆ ಹೋಗ, ಹಾಲು ಜೇನು ದೇಶ, ಕಾನಾನ್ ದೇಶ ನಾನು ನಿನಗೆ ನಾನು ಕೊಡ್ತೇನೆ, ಶಾಶ್ವತವಾಗಿ ನಿನ್ನ ಮತ್ತು ನಿನ್ನ ಸಂತತಿಗೆ ಕೊಡ್ತೇನೆ ಅಂತ ಹೇಳ್ದ. ಆದರೆ ಮತ್ತೆ ನೋಡ್ತೇವೆ, ಅವರು 400 ವರ್ಷಗಳಷ್ಟುವರೆಗೆ ಇಸ್ರೇಲರು ಐಗುಪ್ತದಲ್ಲಿ ಗುಲಾಮರಾಗಿರುವಾಗ ಸೈತಾನನಿಗೆ ಗೊತ್ತಿತ್ತು, ಹೇಗೂ ದೇವರು ಒಂದು ಮಾತು ಹೇಳಿದ ಮೇಲೆ, ವಾಗ್ದಾನ ಮಾಡಿದ ಮೇಲೆ ಆತ ನೆರವೇರಿಸ್ತಾರೆ. ಇವತ್ತಲ್ಲ ನಾಳೆ ಇಸ್ರೇಲರು ಕಾನಾನ್ ದೇಶಕ್ಕೆ ಬಂದೇ ಬರ್ತಾರೆ. ಅದಕ್ಕಿಂತ ಮುಂಚೆ ನಾನೇನು ಮಾಡಬೇಕು? ಸುಮ್ಮನೆ ಮಲ್ಕೊಂಡಿರೋಣ, ಏನೋ ಕೆಲಸ ಮಾಡಲಾರದೆ ಮಲ್ಕೊಂಡಿರೋಣ ಅಲ್ಲ. ಅವನ ತಂತ್ರ ಏನಂದ್ರೆ, ಇಸ್ರೇಲ್ ಬರೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಅಲ್ಲಿ ಆತನು ದೈತ್ಯ ಪುರುಷರು ಗೊಲಿಯಾತನ ಮುಂತಾದವರನ್ನು ಅಲ್ಲಿ ಮತ್ತೆ ಹುಟ್ಟಿಸಿ ಅಲ್ಲಿ ಸೈತಾನನ ತನ್ನ ಕೆಲಸ ಆರಂಭಿಸಿದ. ವಿಗ್ರಹಾರಾಧಕರನ್ನು, ಬೇರೆ ಬೇರೆ ರೀತಿಯಾದ ಸಂಗತಿಗಳನ್ನು ಆ ಜನರಿಂದ ಕಾನಾನ್ ದೇಶವನ್ನು ತುಂಬಿಸಿಟ್ಟ. ಅದಕ್ಕೋಸ್ಕರ ದೇವರು ಬಹಳ ಕಠಿಣವಾಗಿ ಹೇಳ್ತಾನೆ, ಇಂಥವರನ್ನು ಸಂಹರಿಸು. ಕೆಲವು ಕಡೆ ಅಂತೂ ಕೇವಲ ಹೆಣ್ಣು ಮಕ್ಕಳನ್ನು, ಹೆಣ್ಣು ಬಾಲಕಿಯನ್ನು ಬಿಟ್ಟು ಎಲ್ಲರನ್ನೂ ಸಂಹರಿಸು ಅಂತ ಹೇಳಿ. ಆದರೆ ಅನೇಕ ಸಾರಿ ಏನಂತಾರೆ, ದೇವರು ಆರಿಸಿಕೊಂಡಿರುವಂಥ ಅನೇಕ ಆತನ ಸೇವಕರು ಪರಿಪೂರ್ಣವಾಗಿ ಕೆಲಸ ಮಾಡಲಿಲ್ಲ. ಮತ್ತು ನಾವು ನೋಡ್ತೇವೆ, ಸೌಲನು ಕೂಡ ತನಗಿರುವಂಥ ಸ್ಥಾನಮಾನದಿಂದ ತನ್ನ ಕರೆಯುವಿಕೆಯನ್ನು ಬಿದ್ದು ಹೋಗೋದಕ್ಕೆ ಕಾರಣ ಅದೇ. ದೇವ್ರು ಏನು ಹೇಳಿದ್ರು ಅದನ್ನು ಪರಿಪೂರ್ಣವಾಗಿ ಮಾಡಲಿಲ್ಲ. ಆದರೆ ನಮ್ಮ ಉದ್ದೇಶ ಇವತ್ತು ನೋಡೋದಂದ್ರೆ, ಸೈತಾನ ಏನು ಮಾಡ್ದ, ವಾಪಸ್ ಬರ್ತಾರೆ, ವಾಪಸ್ ಬರೋಕ್ಕಿಂತ ಮುಂಚೆ ಈ ಕೆಲಸ ಮಾಡಬೇಕು ಅಂತ ಮಾಡ್ದ. ಅದಕ್ಕೆ ಅಂದರೆ ಇದು ಸೈತಾನನ ತಂತ್ರ ಅವತ್ತಿತ್ತು. ಇವತ್ತೆಲ್ಲಿ ಬಂದು ಮಾಡ್ತಾನೆ, ಇವತ್ತೇನು ಚರ್ಚಲ್ಲಿ ಬಂದು ಇವತ್ತು ಚರ್ಚಿಗೆ ಬರ್ತಾರೆ, ಚರ್ಚ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ಒಳಗೆ ದೆವ್ವಗಳನ್ನು ಬಿಟ್ಟು ಬರೋಣ ಅಂತ ಬರ್ತಾನೆ ಇವತ್ತು ಇಲ್ಲ. ಯಾಕಂದರೆ ಎಲ್ಲ ಅನೇಕ ಪಾಸ್ಟ್ಗಳು, ಅನೇಕ ಚರ್ಚ್ಗಳಲ್ಲಿ ಅದೇ ಆಗಿದೆ. ಅಂದರೆ ಅವ್ರು ಬಂದು ಭಜನೆ ಹಾಕೋದು ಶುರು ಮಾಡಿದ ತಕ್ಷಣ ಅಲ್ಲಿ ದೆವ್ವಗಳು ಬರ್ತಾರೆ. ಅವ್ರ ಪ್ರಕಾರ ಸೈತಾನ ಸ್ವಲ್ಪ 2-3 ದೆವ್ವ ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ಲೆಕ್ಕ. ಸೈತಾನ ಇವತ್ತು ಹಂಗೆ ಮಾಡ್ತಾ ಇಲ್ಲ ಕೆಲಸ. ಅದಕ್ಕೆ ಇಂಥ ವಿಷಯಗಳಲ್ಲಿ ಇಗ್ನೋರೆಂಟ್ ಆಗಿರಬೇಡ್ರಿ. ದೇವ್ರ ವಾಕ್ಯ ಕೊಟ್ಟಿದ್ದಾನೆ, ಅವುಗಳನ್ನು ಅರಿಯಿರಿ. ಅದಾಗಲೇ ನಾವು ಏನಂತಾರೆ, ಸತ್ಯವನ್ನು ತಿಳಿದು ಸತ್ಯದಲ್ಲಿ ನಂಬಿಕೆಯಿಂದ, ಭರವಸೆಯಿಂದ, ನೆಮ್ಮದಿಯಿಂದ, ಶಾಂತಿಯಿಂದ ನಾವು ಜೀವಿಸ್ತೇವೆ. ಇಲ್ಲೇ ಹೋದ್ರೆ ಹಗಲು ರಾತ್ರಿ ಸೈತಾನನ ಈ ಕನಸು ಬೀಳಂತೆ ಮಾಡ್ದ, ಸೈತಾನನ ಈ ಅಪಾಯ ಮಾಡ್ದ, ಈ ರೀತಿ ಘಟನೆ ಕಂಡ, ಈ ರೀತಿ ಕಿರ್ಸಂತ ಸೌಂಡ್ ಆಯ್ತು, ಅದಾಯ್ತು, ಇದಾಯ್ತು ಏನೋ ಕೇಳ್ಕೊಂಡಿರ್ತೇವೆ. ಸೈತಾನ ಇವತ್ತು ಕೆಲಸ ಮಾಡ್ತಾ ಇಲ್ಲ. ಹಾಗೆ ನಾವು ನೋಡಿದ್ರೆ ಅಂದ್ರೆ ಇವತ್ತು ಸೈತಾನು ಸಿಂಹದ ರೀತಿಯಲ್ಲಿ, ಗರ್ಜಿಸುವ ಸಿಂಹದ ರೀತಿಯಲ್ಲಿ ಅಲ್ಲಲ್ಲಿ ಓಡಾಡ್ತಾನೆ. ಅದನ್ನು ಇವತ್ತಲ್ಲ, ಸುಮ್ಮನೆ ವಾಕ್ಯ ಹೇಳಿ ಜನರಿಗೆ ಭಯಪಡಿಸಿ, ನೋಡಿ ರಾತ್ರಿ ಆಗಲು ಸ್ವಲ್ಪ ಎಚ್ಚರ ಇರ್ರಿ, ಹುಣಸೆ ಮರದ ಹತ್ರ ಕತ್ತಲಿರುವಾಗ, ಅಮಾವಾಸ್ಯೆ ರಾತ್ರಿ, ಹುಣ್ಣಿಮೆ ರಾತ್ರಿ ಸ್ವಲ್ಪ ಎಚ್ಚರವಾಗಿರಿ, ಯಾಕಂದ್ರೆ ಸೈತಾನ ಅಲ್ಲಿ ರೋಡಲ್ಲಿ ಓಡಾಡ್ತಾ ಇರ್ತಾನೆ ಅಂತ ಹೇಳಿದ್ರೆ ಇಲ್ಲ. ಅದೇ ವಾಕ್ಯ ಇದಲ್ಲ, ವಾಕ್ಯ ಹೇಳ್ಬೇಕು. ವಾಕ್ಯ ಹೇಳಿ ಜನಕ್ಕೊಂದು ಸುಳ್ಳು ಹೇಳಿಸಿ ಜನಕ್ಕೆ ಭಯದಲ್ಲಿ ಇಡಬೇಕು. ಇದೇ ಕೆಲವು ಪಾಠಗಳ ಕೆಲಸ. ಅಂಥ ವಾಕ್ಯ ನಾವು ಕೇಳ್ಕೊಂಬಂದು ಮತ್ತೆ ಆ ವಾಕ್ಯ ಸುಳ್ಳಂತೂ ಸರಿಯಂತೂ ನಾವು ಬೈಬಲ್ ತೆಗೆದು ಓದಲ್ಲ ಅನೇಕರು. ಆ ವಾಕ್ಯ ತಗೊಂಬಂದು ಮತ್ತೆ ನಮ್ಮ ಹತ್ರ ರಿಪೀಟ್ ಮಾಡೋದು, ನಮ್ಮ ಹತ್ರ ಹೇಳೋದು ಆ ವಾಕ್ಯ.
ಅವನ ಸುಳ್ಳು ಪಾಠ ಹೇಳಿ ಆ ಪಾಠ ವಾಕ್ಯ ತಂದು ನಾವು ವಾಕ್ಯ ಹೇಳ್ತೇವೆ, ನಾವು ಸುವಾರ್ತೆ ಹೇಳ್ತೇವೆ ಅಂತ ಹೇಳಿದ್ರೆ ಏನಾಗುತ್ತೆ? ಮೊದಲು ನಾವು ಸತ್ಯವನ್ನು ಅರಿಬೇಕಂತೆ ಇಗ್ನೋರೆಂಟ್ ಆಗಿರಬೇಡಿ, ಅರಿಯದೇ ಇರಬೇಡಿ. ಅದಕ್ಕೋಸ್ಕರವೇ